ಎಂಡಿ ಮಾಥ್ಯೂ ಉತ್ತರ ಕನ್ನಡದ ಭಟ್ಕಳ ನಿವಾಸಿ. ಇವರು ಕೃಷಿ ಕ್ಷೇತ್ರದಲ್ಲಿ ಲಾವಂಚ ಬೇರಿನಲ್ಲೇ ವಿವಿಧ ಉತ್ಪನ್ನಗಳನ್ನು ತಯಾರಿಸಿಕೊಂಡು ಇಂದು ಅತ್ಯುತ್ತಮ ಉದ್ಯಮಿಯಾಗಿ ಬೆಳೆದಿದ್ದಾರೆ. ಮೊದಲಿಗೆ ಲಾವಂಚದ ಕೃಷಿಯನ್ನ ಆರಂಭಿಸಿ ಅದರ ಎಣ್ಣೆಯನ್ನ ತೆಗೆದು ಮಾರಾಟ ಮಾಡುವ ಉದ್ಯಮವನ್ನ ಆರಂಭಿಸಿದರು. ನಂತರ ಹೊಸದೇನೋ ಮಾಡಬೇಕೆಂದು ಮುಂದಾದ ಇವರು ಜಿಲ್ಲೆಯಲ್ಲಿಯೇ ಪ್ರಥಮ ಬಾರಿಗೆ ಲಾವಂಚದ ಟೋಪಿ, ಬೀಸಣಿಗೆ, ಅಲಂಕಾರಿಕ ವಸ್ತುಗಳನ್ನ ಮಾಡಲು ಆರಂಭಿಸಿದರು. ಬಳಿಕ ಗಣಪತಿ ಮೂರ್ತಿ ಸೇರಿದ ಹಾಗೆ ವಿವಿಧ ಮೂರ್ತಿಗಳನ್ನ ತಯಾರಿಸಿದರು. ಕೊರೋನಾ ಸಮಯದಲ್ಲಿ ತಯಾರಾದ ಲಾವಂಚ ಮಾಸ್ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಲ್ಲಿ ತುಂಬಾ ಬೇಡಿಕೆ ಪಡೆದಿತ್ತು. ಲಾವಂಚದಿಂದ ಆನೆ, ಜಿಂಕೆ, ಕುದುರೆ, ನವಿಲು, ವಿವಿಧ ಬಗೆಯ ಟೋಪಿಗಳು, ಯೋಗ ಮ್ಯಾಟ್, ಗಿಡಗಳನ್ನು ಬೆಳೆಸುವ ಪಾಟ್, ಹಕ್ಕಿಗಳ ಗೂಡು ಮುಂತಾದ ನೂರಾರು ವಸ್ತುಗಳನ್ನ ತಯಾರಿಸುತ್ತಿದ್ದಾರೆ. ಈ ಮೂಲಕ ಹಲವು ಪ್ರಶಸ್ತಿ ಜೊತೆಗೆ ಹಲವರಿಗೆ ಬದುಕನ್ನು ಕಟ್ಟಿಸಿಕೊಟ್ಟಿದ್ದಾರೆ. ರಾಮಾಯಣ ಮಹಾಭಾರತ ಕಾಲದಿಂದಲೂ ಪ್ರಚಲಿತದಲ್ಲಿದ್ದು ಆಧುನಿಕ ಯುಗದಲ್ಲಿ ನಶಿಸುತ್ತಿರುವ ಲಾವಂಚ ಎಂಬ ಒಂದು ಹುಲ್ಲಿನ ವಿಶೇಷತೆ ತಿಳಿದವರಿಗೆ ಗೊತ್ತು. ಇದೊಂದು ಪ್ರಕೃತಿ ದೇವತೆಯ ಕೊಡುಗೆ. ಸಂಸ್ಕೃತದಲ್ಲಿ ಸುಗಂಧ ಮೂಲ ಅಥವಾ ಉಸಿರ, ಹಿಂದಿಯಲ್ಲಿ ಕಸ್, ಕನ್ನಡದಲ್ಲಿ ಮಡಿವಾಳ ಅಥವಾ ಲಾವಂಚ, ಲ್ಯಾಟಿನ್ ಭಾಷೆಯಲ್ಲಿ ವೆಟಿವೇರ್ ಎಂದು ಕರೆಯುತ್ತಾರೆ. ಹುಲ್ಲಿನ ವರ್ಗಕ್ಕೆ ಸೇರಿದ ಈ ಗಿಡದ ಬೇರುಗಳು ಸವಿಸ್ತಾರವಾಗಿ ಬೆಳೆಯುತ್ತದೆ. ಸುವಾಸನೆ ಹೊಂದಿದ ಈ ಬೇರುಗಳು ಆಯುರ್ವೇದ ಔಷಧಿಗಳ ತಯಾರಿಕೆಯಲ್ಲಿ ಬಳಸಲ್ಪಡುತ್ತದೆ. ಉಷ್ಣ ಕಾಲದಲ್ಲಿ ತಂಪಾಗಿಸುವ ಗುಣವನ್ನ ಇದು ಹೊಂದಿದೆ. ಲಾವಂಚ ಗಿಡದ ಬೇರುಗಳ ತೈಲವನ್ನ ಪರಿಮಳ ದ್ರವ್ಯವಾಗಿ ಬಳಸುತ್ತಾರೆ. ಎಂಡಿ ಮಾಥ್ಯೂ ಅವರ ಲಾವಂಚದ ಬೆಳೆಯಲ್ಲಿ ಯಶಸ್ವಿಯಾಗ ತೊಡಗಿದಾಗ ಇವರ ಸ್ಫೂರ್ತಿಯಿಂದಾಗಿ ಸುತ್ತಮುತ್ತಲಿನವರು ಕೃಷಿಯಲ್ಲಿ ತೊಡಗಿದರು. ಲಾವಂಚ ಬೇರು ಕೇವಲ ಸುಗಂಧ ಭರಿತ ಎಣ್ಣೆ ತಯಾರಿಕೆಗೆ ಮಾತ್ರ ಬಳಕೆ ಆಗುತ್ತಿತ್ತು. ಆದರೆ ಇದೇ ಬೇರನ್ನ ಉಪಯೋಗಿಸಿ ಹೊಸತೇನಾದರೂ ಮಾಡಬೇಕೆಂಬ ಛಲ ಮಾಥ್ಯೂ ಅವರ ಮನಸ್ಸಿನಲ್ಲಿ ಮೂಡಿ ಸದಾ ಕ್ರಿಯಾತ್ಮಕವಾದ ಚಿಂತನೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡರು. ಹೀಗೆ ಹಗಲು ರಾತ್ರಿ ಕುಳಿತುಕೊಂಡು ತಲೆಗೆ ಹಾಕುವ ಟೋಪಿಯನ್ನ ಯಾವ ರೀತಿ ಮಾಡಬಹುದು ಎಂಬುದನ್ನ ಚಿಂತಿಸಿ ತಾವು ಸ್ವತಃ ಮಾದರಿ ತಯಾರಿಸಲು ಪ್ರಾರಂಭಿಸಿದರು. ಎಷ್ಟು ಸಲ ಮಾಡಿದರೂ ಸರಿ ಬರದಿದ್ದರೂ ಛಲ ಬಿಡದೆ ಅದು ಆಕಾರ ಬರುವ ತನಕ ಪ್ರಯತ್ನ ಪಟ್ಟು ಲಾವಂಚ ಬೇರಿನಲ್ಲಿ ಮೊಟ್ಟ ಮೊದಲ ಬಾರಿ ಪರಿಸರ ಸ್ನೇಹಿ ಟೋಪಿಯನ್ನು ಕಂಡುಹಿಡಿದು ಟೋಪಿಯ ಹೊಸ ಮಾರುಕಟ್ಟೆಯನ್ನೇ ಸೃಷ್ಟಿಸಿದರು. ಹೀಗೆ ದಿನಗಳು ಕಳೆದಂತೆ ಲಾವಂಚದ ವಿವಿಧ ಬಗೆಯ ಕಲಾ ವಿನ್ಯಾಸಗಳು, ಕರಕುಶಲ ವಸ್ತುಗಳು ಮತ್ತು ನಿತ್ಯ ಉಪಯೋಗಿ ಲಾವಂಚದ ವಸ್ತುಗಳನ್ನ ತಯಾರಿಸಿಕೊಂಡರು. ಪ್ರಾರಂಭದಲ್ಲಿ ಪರಿಚಿತರಿಂದ ಮೆಚ್ಚುಗೆ ಪಡೆದರು. ಇದನ್ನೇ ಒಂದು ಕರಕುಶಲ ಗುಡಿ ಕೈಗಾರಿಕೆಯಾಗಿ ಸ್ಥಾಪಿಸಲು ಕಾರಣವಾದರು. ಪ್ರಾರಂಭದಲ್ಲಿ ತುಂಬಾ ಕಷ್ಟಕರವಾದ ಸನ್ನಿವೇಶಗಳನ್ನ ಎದುರಿಸಬೇಕಾದರೂ ಧೈರ್ಯಗೆಡದ ಅವರು ತಾವು ತಯಾರಿಸಿದ ಕರಕುಶಲ ವಸ್ತುಗಳನ್ನ ಹಿಡಿದು ಅನೇಕ ವಸ್ತು ಪ್ರದರ್ಶನಗಳಲ್ಲಿ ಭಾಗವಹಿಸಿದರು. ಯಾವುದೇ ವ್ಯಾಪಾರ ಆಗದೆ ಬರೀ ಕೈಯಲ್ಲಿ ಬಂದ ಸನ್ನಿವೇಶ ಎದುರಾಗಿಸಬೇಕಾಗಿ ಬಂದರೂ ತಮ್ಮ ಛಲವನ್ನ ಬಿಡದೆ ವಸ್ತು ಪ್ರದರ್ಶನಗಳಲ್ಲಿ ಹಾಗೂ ಮನೆಗೆ ಬರುವ ಅಪರಿಚಿತ ಮತ್ತು ಪರಿಚಿತರಾದ ವ್ಯಕ್ತಿಗಳಿಗೆ ಉಚಿತವಾಗಿ ನೀಡಿ ಲಾವಂಚದ ಕಲಾ ವಸ್ತುಗಳ ಮೇಲೆ ಆಕರ್ಷಣೆ ಬರುವಂತೆ ಮಾಡಿದರು. 1993 ಅಕ್ಟೋಬರ್ 2 ಗಾಂಧಿ ಜಯಂತಿಯ ದಿನದಂದು ನಿರುದ್ಯೋಗಿಗಳಾದ ಗ್ರಾಮದ 5 ಮಹಿಳೆಯರೊಂದಿಗೆ ಪ್ರಥಮ ಬಾರಿಗೆ ಉಸಿರ ಎಂಬ ಹೆಸರಲ್ಲಿ ಗುಡಿ ಕೈಗಾರಿಕೆ ಪ್ರಾರಂಭಿಸಿದರು. ಈ ಗುಡಿ ಕೈಗಾರಿಕೆಗೆ ಲಾವಂಚ ಬೇರಿನ ಸಂಸ್ಕೃತ ಹೆಸರಾದ ಉಸಿರ ಎಂಬ ನಾಮದಿಂದ ಕರೆಯಲಾಗಿದೆ. ಎಂಡಿ ಮಾಥ್ಯೂ ಅವರು ಪ್ರಯೋಗ ಮಾಡಿ ಬೆಳೆಯುತ್ತಾ ಅಪಾಯಗಳನ್ನ ಎದುರಿಸಿ ಲಾವಂಚ ಉತ್ಪನ್ನಗಳ ಹೊಸ ಜಗತ್ತೊಂದನ್ನ ರೂಪಿಸಿದ್ದಾರೆ. ಇದು ಸಮಾಜಕ್ಕೆ ಪ್ರಕೃತಿಯ ರಹಸ್ಯವನ್ನ ಅರಿಯುವ ಸಂತೋಷ ಮತ್ತು ಉತ್ಸಾಹವನ್ನ ತಂದಿದೆ. 5 ಜನ ಮಹಿಳೆಯರೊಂದಿಗೆ ಪ್ರಾರಂಭಿಸಿದ ಉಸಿರ ಸಾವಿರಾರು ನಿರುದ್ಯೋಗಿಗಳಾದ ಮಹಿಳೆಯರಿಗೆ ಮತ್ತು ಭಿನ್ನಚೇತರಿಗೆ ಉದ್ಯೋಗ ನೀಡಿದ ದೊಡ್ಡ ಸಂಸ್ಥೆಯಾಗಿ ಈಗ ಬೆಳೆದು ನಿಂತಿದೆ. ಎಂಡಿ ಮಾಥ್ಯೂರವರು ತಮ್ಮ ಗುಡಿ ಕೈಗಾರಿಕೆಯ ಮೂಲಕ ಲಾವಂಚದ ಪರಿಮಳವನ್ನ ದಶ ದಿಕ್ಕಿಗೆ ಹಾಗೂ ದೇಶ ವಿದೇಶಗಳಲ್ಲಿ ಹರಡುವಂತೆ ಮಾಡಿದರು. ಮಾಥ್ಯೂ ಅವರ ಪ್ರಾಮಾಣಿಕತೆ, ಪರಿಶ್ರಮ, ಬೇರೆಯವರಿಗೆ ಒಳ್ಳೆಯದಾಗಬೇಕು, ನಮ್ಮ ಸಾಂಪ್ರದಾಯಿಕ ಔಷಧಿಗಳು, ನೈಸರ್ಗಿಕ ಸಸ್ಯಗಳು ಸಮೃದ್ಧವಾಗಿ ಬೆಳೆಯಬೇಕು ಎನ್ನುವ ತುಡಿತ ಸದಾ ಇವರದ್ದು. ಲಾವಂಚದ ಉತ್ಪನ್ನಗಳಾದ ಟೋಪಿ, ಪಾದರಕ್ಷೆ, ಬೀಸಣಿಗೆ, ಲಾವಂಚದ ತಂಪು ಪಾನೀಯ, ಸಾಬೂನು, ವಿವಿಧ ಬಗೆಯ ಗಣೇಶ ಕಲಾಕೃತಿಗಳು, ಯಕ್ಷಗಾನ ಹಾಗೂ ಕಥಕಳಿಯ ಮುಖಗಳು, ಹಕ್ಕಿಗೂಡು, ಅಗರಬತ್ತಿ ಹೀಗೆ ಸಾವಿರಾರು ಹೆಚ್ಚು ಬಗೆಯ ಲಾವಂಚದ ಉತ್ಪನ್ನಗಳನ್ನ ಮೊಟ್ಟ ಮೊದಲ ಬಾರಿ ಮಾರುಕಟ್ಟೆಗೆ ತಲುಪಿಸಿದವರು ಎಂಡಿ ಮಾಥ್ಯೂ. ಇವರ ಕೈಗಾರಿಕೆಯಲ್ಲಿ ತಯಾರಾದ ಲಾವಂಚ ವಸ್ತುಗಳಿಗೆ ಇಂದು ಬಹು ಬೇಡಿಕೆ ಇದೆ. ಇವರ ಮನೆಗೆ ದಿನಂಪ್ರತಿ ಕರಕುಶಲ ವಸ್ತುಗಳನ್ನ ಖರೀದಿಸಲು ಪ್ರವಾಸಿಗರ ದಂಡೇ ಹರಿದು ಬರುತ್ತಿದೆ. ಇವರ ಕೈಗಾರಿಕೆಯಿಂದ 5,000ಕ್ಕೂ ಹೆಚ್ಚು ಮಹಿಳೆಯರು ಮತ್ತು ಅಂಗವಿಕಲರು ತರಬೇತಿ ಪಡೆದಿರುವುದು ವಿಶೇಷ. ಇದರಿಂದ ಈ ಭಾಗದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನ ತಕ್ಕ ಮಟ್ಟಿಗೆ ಪರಿಹರಿಸಿದಂತಾಗಿದೆ. ಇದಲ್ಲದೆ ಇವರು ಅನೇಕ ಸಂಘ ಸಂಸ್ಥೆಗಳಿಗೆ ಹಾಗೂ ಶಾಲಾ ಕಾಲೇಜುಗಳಿಗೆ ಲಾವಂಚ ಉಪನ್ಯಾಸ ಮತ್ತು ತರಬೇತಿಯನ್ನ ನೀಡುವುದರ ಜೊತೆಗೆ ಕರಕುಶಲ ಸಾಮಗ್ರಿ ತಯಾರಿಕೆಯಲ್ಲಿ ಪ್ರೇರೇಪಿಸಿದ್ದಾರೆ.
ಎಬಿಸುತ್ತಿದ್ದಾರೆ. ಬೇರಿನಿಂದ ಸಿದ್ಧಪಡಿಸಿದ ವಸ್ತುಗಳನ್ನ ನೋಡಲು ಚಂದವಾಗಿ ಪರಿಮಳಯುಕ್ತವಾಗಿದ್ದರೂ ಅವುಗಳ ತಯಾರಿಕೆ ಮಾತ್ರ ಕಷ್ಟದ ಕೆಲಸವೇ ಸರಿ. ಮಣ್ಣು ಮೆತ್ತಿದ ಬೇರನ್ನ ಅಗೆದು ತುಂಬಾ ಚೆನ್ನಾಗಿ ತೊಳೆದು ಸಂಸ್ಕರಿಸಿ ಬಾಗಿಸಿ ದಾರದಂತೆ ತೆಗೆದು ಬಟ್ಟೆಯನ್ನ ನೇಯುವ ಹಾಗೆ ನೇಯ್ದು ಆಯಾ ವಸ್ತುಗಳ ತಯಾರಿಕೆಗೆ ತಕ್ಕಂತೆ ಅದನ್ನ ಬಳಸಿಕೊಳ್ಳಲಾಗುತ್ತದೆ. ಓರ್ವ ಸ್ವಯಂ ಉದ್ಯೋಗಿಯಾಗಿ ಹೊಸ ಸಾಹಸಕ್ಕೆ ಕೈ ಹಾಕಿ ಯಶಸ್ವಿಯಾಗುತ್ತಿರುವ ಸಾಧನೆ ಮನಸ್ಸಿದ್ದರೆ ಮಾರ್ಗ ಎಂಬ ಗಾದೆಗೆ ತಕ್ಕಂತಿದೆ. ಹೊಸತನಕ್ಕಾಗಿ ದುಡಿಯುತ್ತಿದ್ದ ಇವರ ಮನಸ್ಸು ಸದಾ ದುಡಿಯುವ ಹಂಬಲ ಮಾಥ್ಯೂ ಅವರನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿತು. ಬೆಂಗ್ರೆ ಎಂತಹ ಪುಟ್ಟ ಹಳ್ಳಿಯ ಹೆಸರನ್ನ ದೇಶದಾದ್ಯಂತ ಮುಟ್ಟಿಸಿದ ಎಂಡಿ ಮಾಥ್ಯೂರವರ ಉದ್ಯಮದಿಂದಾಗಿ ಸುತ್ತಮುತ್ತ ಲಾವಂಚ ಬೆಳೆಯುವ ರೈತರಿಗೆ ನಿಶ್ಚಿತ ಮಾರುಕಟ್ಟೆ ದೊರೆತಂತಾಗಿದೆ. ಎಂಡಿ ಮಾಥ್ಯೂರವರು ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂದು ತೆರಳಿ ಆರಂಭದಲ್ಲಿ ಜನರ ತೀವ್ರ ಟೀಕೆಗಳಿಗೆ ಗುರಿಯಾಗಿದ್ದರೂ ಸಹ ಛಲ ಬಿಡದೆ ತಾಳ್ಮೆಯಿಂದ ಯಾರೂ ಮಾಡದ ಉದ್ಯಮವನ್ನ ಮಾಡಿ ಸಾವಿರಾರು ಗ್ರಾಮೀಣ ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ಉದ್ಯೋಗ ಒದಗಿಸಿದ್ದಾರೆ. ಪ್ರಾರಂಭದಲ್ಲಿ ಲಾವಂಚ ಬೇರಿಗೆ ಬೇಡಿಕೆ ಕಡಿಮೆ ಇದ್ದು ರೈತರಿಗೆ ತಮ್ಮ ದುಡಿಮೆಗೆ ತಕ್ಕಂತೆ ಪ್ರತಿಫಲ ಸಿಗುತ್ತಿರಲಿಲ್ಲ. ಇದನ್ನು ಗಮನಿಸಿದ ಎಂಡಿ ಮಾಥ್ಯೂರವರು ರೈತರಿಗೆ ಲಾವಂಚದ ಕೃಷಿಯ ತರಬೇತಿ ನೀಡಿ ಪರಿಚಯಿಸಿ ಅವರಿಂದಲೇ ಉತ್ತಮವಾದ ಬೆಲೆಯಲ್ಲಿ ಖರೀದಿಸಿದರು. ಹೀಗೆ ಲಾವಂಚದ ಬೇರಿಗೆ ಉನ್ನತ ಬೆಲೆ ದೊರಕುವಂತೆ ಮಾಡಿದರು ಮತ್ತು ಮಾರುಕಟ್ಟೆಯಲ್ಲಿ ಬೇರಿನ ಬೇಡಿಕೆ ಹೆಚ್ಚಿಸುವಂತೆ ಮಾಡಿದರು. ಎಂಡಿ ಮಾಥ್ಯೂರವರ ಕಾರ್ಯವೈಖರಿಯತೆಯನ್ನು ಗುರುತಿಸಿದ ಛತ್ತೀಸ್ಗಢ ಸರ್ಕಾರ ಅವರನ್ನ ರಾಯಪುರಕ್ಕೆ ಕರೆಸಿಕೊಂಡು ರಾಜ್ಯದ ಅರಣ್ಯ ಇಲಾಖೆ ವತಿಯಿಂದ ಅಲ್ಲಿನ ಗುಡ್ಡಗಾಡು ಆದಿವಾಸಿ ಜನರಿಗೆ ಲಾವಂಚ ಬೇರಿನಿಂದ ತಯಾರಾಗುವ ಉತ್ಪನ್ನಗಳ ಬಗ್ಗೆ ಮಾಹಿತಿ ನೀಡಲಾಗಿತ್ತು. ಇತ್ತೀಚೆಗೆ ವ್ಯಾಟಿಕಾನ್ ಸಿಟಿಯಲ್ಲಿ ವಿಶ್ವದ ಕ್ಯಾಥೋಲಿಕ್ ಚರ್ಚ್ಗಳ ಪರಮೋಚ್ಚ ಧರ್ಮಗುರು ಪೋಪ್ ಫ್ರಾನ್ಸಿಸ್ ಅಧ್ಯಕ್ಷತೆಯಲ್ಲಿ ನಡೆದ ಭಾರತದ ಬಿಷಪ್ಗಳ ಮಹಾಸಭೆಯಲ್ಲಿ ಎಂಡಿ ಮಾಥ್ಯೂ ಅವರ ಕಲಾಕೃತಿಗಳನ್ನ ಅರ್ಪಿಸಲಾಗಿತ್ತು. ಹೀಗೆ ಇವರ ಉತ್ಪನ್ನಗಳು ಇದೀಗ ಇಟಲಿಯ ರೋಮ್ ನಗರದ ವ್ಯಾಟಿಕನ್ ಮ್ಯೂಸಿಯಂನಲ್ಲಿದೆ. ಜನರಿಂದ ಯಾವುದೇ ರೀತಿಯ ಪ್ರತಿಫಲ ಪಡೆಯದೆ ಅಂತರ್ಜಲ ಬೋರ್ವೆಲ್ ಬಾವಿಗಳ ನೀರನ್ನ ಅಂತರ್ಜಲ ಮಟ್ಟ ಕಂಡು ಹಿಡಿಯುವುದು, ಯಾವುದೇ ಫಲ ಅಪೇಕ್ಷೆ ಇಲ್ಲದೆ ಯುವತಿ ಯುವಕರಿಗೆ ಸ್ವತಃ ಉದ್ಯೋಗ ಮಾಡಲು ಅವರಿಗೆ ಅರಿವನ್ನ ನೀಡುವುದು, ತರಬೇತಿ ಬೇಕಾದವರಿಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ತರಬೇತಿಯನ್ನ ನೀಡುವುದು ಇವರ ಒಳ್ಳೆಯ ಮನಸ್ಸಿನ ಗುಣವನ್ನ ಎದ್ದು ಕಾಣಿಸುತ್ತದೆ. ಎಂಡಿ ಮಾಥ್ಯೂರವರ ಸಾಧನೆ ಜನರಿಗೆ, ಸಮೂಹಕ್ಕೆ, ರಾಜ್ಯಕ್ಕೆ ದೊರಕುತ್ತಿರುವ ಉತ್ತಮ ಸೇವೆಗಳನ್ನ ನೋಡಿ ಅನೇಕ ಸಂಘ ಸಂಸ್ಥೆಗಳಿಂದ, ರಾಜ್ಯಗಳಿಂದ, ಕೃಷಿ ಸಂಸ್ಥೆಗಳಿಂದ ಅನೇಕ ರೀತಿಯ ಸನ್ಮಾನಗಳನ್ನ ನೀಡಲಾಗಿದೆ. 2007ರಲ್ಲಿ ಲಕ್ನೋಯಲ್ಲಿನ ಸಿಐಎ ಮ್ಯಾಪ್ ನಿಂದ ಲವಂಚ ಮತ್ತು ಸಿಟ್ರೋನೆಲ್ಲಾ ಕೃಷಿಯನ್ನ ಉತ್ತೇಜಿಸಿದಕ್ಕಾಗಿ ಸಾತಿ ಪ್ರಶಸ್ತಿ, ಕರ್ನಾಟಕ ರಾಜ್ಯಪಾಲರಾದ ಶ್ರೀಮತಿ ರಾಮಾದೇವಿಯಿಂದ ಲವಂಚ ಕ್ಷೇತ್ರದಲ್ಲಿನ ಸಾಧನೆಗೆ ಗೌರವ, 2008ರಲ್ಲಿ ಕಾರವಾರದಲ್ಲಿ ಕಲಾವೈಭವದಿಂದ ಗೌರವ, 2023ರಲ್ಲಿ ಬೆಂಗಳೂರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡ ಪ್ರಭದಿಂದ ಗೌರವ, 2025ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಆತ್ಮ ಯೋಜನೆಯಡಿ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ. ಎಂಡಿ ಮಾಥ್ಯೂರವರು ಓದಿದ್ದು 3ನೇ ತರಗತಿಯವರೆಗೆ ಮಾತ್ರ. ಆದರೆ ಲಾವಂಚ ಕರಕುಶಲ ಕಲೆಯಲ್ಲಿ ಅವರ ಸಾಧನೆ ಅಪಾರವಾದ ನಿಬ್ಬೆರಗಾಗುವಂಥದ್ದು. ಅವರ ಯಶೋಗಾಥೆ ನಿಜಕ್ಕೂ ಕೆಲಸ ಮಾಡುವ ಬಡವರಿಗೊಂದು ಮಾದರಿ. ಮಾಡುವ ಕೆಲಸದಲ್ಲಿ ನಿಷ್ಠೆ, ಕೊಂಚ ಚಾಣಾಕ್ಷತೆ ಮತ್ತು ಅಲ್ಪ ಸ್ವಲ್ಪದ ಸಾಮಾನ್ಯ ಜ್ಞಾನ ಇದ್ದರೆ ಕಲಿತ ಶಿಕ್ಷಣ ಕಡಿಮೆಯಾದರೂ ಜೀವನದಲ್ಲಿ ಆತ ಖಂಡಿತ ಅಪಾರ ಯಶಸ್ಸನ್ನ ಕಾಣಬಹುದು ಎಂಬುದಕ್ಕೆ ಮಾಥ್ಯೂ ಅವರೇ ಉದಾಹರಣೆ.